ಹಲೋ ನಮಸ್ಕಾರ. ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಬಣದ ಏನು ಶಾಸಕರು ಅಂತ ಇದ್ದಾರಲ್ಲ, ಸತೀಶ್ ಜಾರಕಿಹೊಳಿ ಇರ್ಬೋದು, ಜಮೀರ್ ಅಹಮದ್ ಖಾನ್ ಇರ್ಬೋದು, ಯಾರ್ಯಾರಿದ್ದಾರೆ ಅವರೆಲ್ಲ ಕರೆಸಿ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ, ಮೀಟಿಂಗ್ ಮಾಡ್ತಾ ಇದ್ದಾರೆ. ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಮಾಧ್ಯಮಗಳು ಪ್ರಸಾರ ಮಾಡ್ತಿರೋದನ್ನೆಲ್ಲ ನಾನು ಸೀರಿಯಸ್ಸಾಗಿ ತಗೊಳ್ಳಲ್ಲ. ಅಲ್ಲಿ 90% ಊಹಾಪೋಹಗಳಿರ್ತವೆ, 10% ನಿಜ ಇದ್ದೇ ಇರ್ತದೆ. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಆಪ್ತ ಬಣದ ಶಾಸಕರನ್ನು, ಮಂತ್ರಿಗಳನ್ನು, ಸೆಕ್ರೆಟರಿಗಳನ್ನು, ಬೇರೆ ಬೇರೆ ನಾಯಕರನ್ನು ಕರೆಸಿ ಮಾತಾಡ್ತಿದ್ದಾರೆ. ಅಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಸಿದ್ದರಾಮಯ್ಯನವರ ಮನವೊಲಿಸಿ ನನಗೆ CM ಪಟ್ಟವನ್ನು ಬಿಟ್ಕೊಡೋದಕ್ಕೆ ಹೇಳಿ, ಸಿದ್ದರಾಮಯ್ಯ ಏನು ಹೇಳ್ತಾರೋ ಅದನ್ನೇ ನಾನು ಮಾಡ್ತೀನಿ, ಸಿದ್ದರಾಮಯ್ಯನವರ ಮಾತನ್ನು ಮೀರಿ ಯಾವುದೇ ಕಾರಣಕ್ಕೂ ಒಂದು ಹೆಜ್ಜೆ ಕೂಡ ಮುಂದೆ ಹಾಕಲ್ಲ, ಅವರ ಮಾರ್ಗದರ್ಶನದಲ್ಲೇ ನಾನು ಮುಖ್ಯಮಂತ್ರಿಯಾಗಿ ರಾಜ್ಯವನ್ನು ಆಳಬೇಕು. ಡಿ ಕೆ ಶಿವಕುಮಾರ್ ಅವರಿಗೆ ಹೇಗಾದರೂ ಮಾಡಿ ಒಂದು ಸಲ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇದೆ. ನಿನ್ನೆ ವಿಡಿಯೋದಲ್ಲಿ ನಾನು ಎಲ್ಲವನ್ನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 100ಕ್ಕೆ 100 ಎಫರ್ಟ್ನ ಲೆಕ್ಕಕ್ಕೆ ಹಾಕೊಂಡ್ರೆ ಕಾಂಗ್ರೆಸ್ ಪಕ್ಷದಿಂದ ಸಿದ್ದರಾಮಯ್ಯನವರು ಬಿಟ್ಟರೆ ಮುಂದೆ ಯಾರು ಮುಖ್ಯಮಂತ್ರಿ ಆಗೋದಕ್ಕೆ ಅರ್ಹರು ಅಂದರೆ ಅದು ಡಿ ಕೆ ಶಿವಕುಮಾರ್. ಪದ್ಧತಿ ಪ್ರಕಾರ, ಸಂಪ್ರದಾಯ ಪ್ರಕಾರ ಮಾತ್ರ ಅಲ್ಲ, ಸಂಘಟನೆ ಪ್ರಕಾರವಾಗಿ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಸಿದ್ದರಾಮಯ್ಯನವರ ವರ್ಚಸ್ಸಿನ ಜೊತೆ ಡಿ ಕೆ ಶಿವಕುಮಾರ್ ಅವರ ಸಂಘಟನೆ ಕೆಲಸ ಮಾಡಿದೆ. ಅವತ್ತು ಪಕ್ಷವನ್ನು ಗೆಲ್ಲಿಸಬೇಕಾದ್ರೆ, ಸಂಘಟನೆ ಕಟ್ಟಬೇಕಾದ್ರೆ, ಮೇಕೆದಾಟು ಭಾರತ್ ಜೋಡೋ ಸೇರಿದ ಹಾಗೆ ಅನೇಕ ರೀತಿಯ ಹೋರಾಟಗಳನ್ನು ಸಂಘಟಿಸಬೇಕಾದ್ರೆ, ಮಾಡಬೇಕಾದ್ರೆ ಎಲ್ಲರ ದೃಷ್ಟಿಯಲ್ಲಿ ಬಂಡೆ ಬಂಡೆ ಬಂಡೆ. ನಾನು ವಿರೋಧಿಗಳ ಬಗ್ಗೆ ಜಾಸ್ತಿ ಮಾತಾಡೋಕೆ ಹೋಗ್ತಾ ಇಲ್ಲ. ವಿರೋಧ ಪಕ್ಷಗಳ ಟೀಕೆ ಟಿಪ್ಪಣಿ ಬಗ್ಗೆ ತಲೆ ಕೂಡ ಕೆಡಿಸ್ಕೊಳ್ಳುವ ಅಗತ್ಯ ಕೂಡ ಇಲ್ಲ. ಅವ್ರು ಮಾಡ್ತಾರೆ, ಅವರು ವೃತ್ತಿ ಅದು, ಮಾಡ್ತಾರೆ. ವಿರೋಧಿಗಳು ಏನೇ ಮಾತಾಡಿದ್ರು ಕೂಡ ಅವರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ, ಅದನ್ನು ನಾವು ನಿರಾಕರಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಸ್ವಪಕ್ಷದಲ್ಲೇ ಎರಡೆರಡು ಬಣ ಮಾಡಿಕೊಂಡವರು, ಸಿದ್ದರಾಮಯ್ಯನವರ ಬಣ, ಸಿದ್ದರಾಮಯ್ಯನವರ ಪರ ಕೆಲಸ ಮಾಡೋ ಕಾರ್ಯಕರ್ತರು, ಸಿದ್ದರಾಮಯ್ಯನವರ ಅಭಿಮಾನಿಗಳು. ಈ ಕಡೆ ಡಿ ಕೆ ಬಣ, ಡಿ ಕೆ ಪರ ಕೆಲಸ ಮಾಡುವ ಕಾರ್ಯಕರ್ತರು, ಡಿ ಕೆ ಅಭಿಮಾನಿಗಳು. ಈ ಅಭಿಮಾನಿಗಳು ಕಾರ್ಯಕರ್ತರ ನಡುವೆ ಗಲಾಟೆ, ಸಿಕ್ಕಾಪಟ್ಟೆ ಗಲಾಟೆ. ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ CM ಆಗಬಾರ್ದು, ಕೊತ್ವಾಲ್ ರಾಮಚಂದ್ರನ ಶಿಷ್ಯ, ಏನೇನೋ ಕತೆಗಳು. ಬಾಡಿ ಲ್ಯಾಂಗ್ವೇಜ್ ಸರಿ ಇಲ್ಲ, ಇಡೀ ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡಿಬಿಡ್ತಾರೆ ಸ್ಟೇಟ್ನ, ದುಡ್ಡನ್ನು ಹಾಗೇ ಬಾಚ್ಕೊಂಡು ಹೊರಟೋಗ್ಬಿಡ್ತಾರೆ. ಇದೆಲ್ಲ ಕತೆಗಳನ್ನು ಇವರೇ ಹೇಳೋದಕ್ಕೆ ಶುರು ಮಾಡಿದರೆ ಸಾಮಾಜಿಕ ಜಾಲತಾಣದಲ್ಲಿ ಒಂದೆಷ್ಟೋ ಪೋಸ್ಟ್ಗಳನ್ನು ತೌಡುಗಳನ್ನು ನೋಡಿದ್ರೆ ಎಲ್ಲ ಅರ್ಥ ಆಗ್ತದೆ. ಇದೇ ವ್ಯಕ್ತಿಗಳು, ಇದೇ ಜನ ಡಿ ಕೆ ಶಿವಕುಮಾರ್ ಪಕ್ಷವನ್ನು ಸಂಘಟಿಸಬೇಕಾದ್ರೆ ಬಂಡೆ ಅಂತ ಕರಿತಾ ಇದ್ರು. 4-5 ಜನರ ನಡುವೆ ನಡೆದಂತಹ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಡಿ ಕೆ ಶಿವಕುಮಾರ್, ಮಲ್ಲಿಕಾರ್ಜುನ ಖರ್ಗೆ, ಸಿದ್ದರಾಮಯ್ಯ, ಇದೊಂದು 5 ಜನ ಅಂತ ಇಟ್ಕೊಳ್ಳಿ. ಇನ್ನು KC ವೇಣುಗೋಪಾಲ್, ಸುರ್ಜೇವಾಲಾ ಇದ್ದೇ ಇರ್ತಾರೆ. ಇವರ ಒಳಗಡೆ ಒಂದು ಮಾತುಕತೆ ಆಗಿತ್ತು. ಪದ್ಧತಿ ಪ್ರಕಾರ 2023ರ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಕಾರಣ ಆದವರಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಅವರ ಪಾಲಿದೆ. ಆದರೆ KPCC ಅಧ್ಯಕ್ಷ ಯಾರು? ಡಿ ಕೆ ಶಿವಕುಮಾರ್. 2013ರಲ್ಲಿ ಪರಮೇಶ್ವರ್ ಗೆದ್ದಿದ್ರೆ CM ಸ್ಥಾನಕ್ಕೆ, CM ಕುರ್ಚಿಗೆ ಬಹುಶಃ ಅವರು ಟವಲ್ ಹಾಕ್ತಾಯಿದ್ರು. ಅವ್ರ ಹೆಸರೇ ಮುಂಚೂಣಿಯಲ್ಲಿತ್ತು. ದಲಿತ CM ಟಾಪಿಕ್ ಕೂಡ ಪೀಕಲ್ಲಿತ್ತು ಅವಾಗ. ಡಿ ಕೆ ಶಿವಕುಮಾರ್ ಪದ್ಧತಿ ಪ್ರಕಾರ CM ಆಗಬೇಕಾಗಿತ್ತು. ಆದರೆ ಸಿದ್ದರಾಮಯ್ಯನವರಂತಹ ನಾಯಕತ್ವ ಇರೋವರೆಗೂ ಅದು ಸಾಧ್ಯ ಇಲ್ಲದ ಮಾತಾಗಿತ್ತು. ಆ ಕ್ಷಣಕ್ಕೆ ನಂಗೆ CM ಪಟ್ಟ ಕೊಡಲೇಬೇಕು ಅಂತ ಡಿ ಕೆ ಶಿವಕುಮಾರ್ ಹಠ ಕೂಡ ಮಾಡಿದರು. ಸರ್ಕಾರ ರಚನೆ, CM ಸ್ಥಾನದ ಕಸರತ್ತು ನಡೆದಂಥ ಆ ಸಂದರ್ಭವನ್ನು ಒಂದು ಸಲ ನೆನಪು ಮಾಡ್ಕೊಳ್ಳಿ. ಹೇಗೆ ನಡೀತು, ಏನೆಲ್ಲ ನಡೀತು, ಡೆಲ್ಲಿಯಲ್ಲಿ ಕೂತ್ಕೊಂಡು ಏನೆಲ್ಲ ನಾಟಕಗಳಾಯಿತು ಅಂತೇಳಿ. ಆ ನಾಟಕಗಳೋ ಅಥವಾ ಲೆಕ್ಕಾಚಾರಗಳೋ ಅದನ್ನು ನೀವು ಹೇಗೆ ಬೇಕಾದ್ರೆ ತಗೋಬೋದು. ಅವತ್ತು 5-6-7 ಜನರ ನಡುವೆ ನಡೆದಂಥ ಒಂದು ಮಾತುಕತೆ. 2.5 ವರ್ಷ ಸಿದ್ದರಾಮಯ್ಯ ಆಗಲಿ, 2 ವರ್ಷ ನೀವಾಗ್ಬಿಡಿ. ಮೊನ್ನೆ 2.5 ವರ್ಷ ಆಯಿತು. ಮಾತಿನ ಪ್ರಕಾರ, ಒಪ್ಪಂದದ ಪ್ರಕಾರ ಡಿ ಕೆ ಶಿವಕುಮಾರ್ ಅವರನ್ನು CM ಮಾಡಬೇಕಾಗಿತ್ತು. ಈಗ ಏನಾಗಿದೆ, ಸ್ವಪಕ್ಷದಲ್ಲೇ ಈ ಬಣಗಳ ನಡುವೆ ಒಂದು ಹಗ್ಗ ಜಗ್ಗಾಟ, ಗುದ್ದಾಟ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರ್ದು, ಕೊತ್ವಾಲ್ ಶಿಷ್ಯ. ಅವತ್ತು ಪಕ್ಷವನ್ನು ಸಂಘಟಿಸಬೇಕಾದ್ರೆ ಬಂಡೆ, ಈಗ ಕೊತ್ವಾಲ್ ಶಿಷ್ಯ. ಹೆಂಗಿದೆ ನೋಡಿ ಇವ್ರ ಕತೆ. ಇನ್ನು ಈ ಕಾರ್ಯಕರ್ತರ ಮಟ್ಟದಲ್ಲಿ, ಬಣ ಅಭಿಮಾನಿಗಳ ಮಟ್ಟದಲ್ಲಿ ಈ ಥರ ಚರ್ಚೆಗಳಾಗಿದ್ದಕ್ಕೆ ಬೇಜಾರು ಮಾಡಿಕೊಳ್ಳೋದೇನೋ ಬೇಡ. ಆದರೆ ಆ ನಾಯಕತ್ವ ಈ ಸಂದರ್ಭದಲ್ಲಿ ಡಿಸಿಷನ್ನ ತಗೋಬೇಕು. ಅಭಿಮಾನಿಗಳ ಕಾರ್ಯಕರ್ತರು ಮಾತಾಡ್ತಿರ್ತಾರೆ, ಅದನ್ನು ತಪ್ಪು, ಮಹಾ ಅಪರಾಧ, ಅವನ್ನೆಲ್ಲ ನೇಣಿಗೆ ಹಾಕಬೇಕು. ಈ ಮೂರ್ಖತನದ ಮಾತುಗಳನ್ನು ಆಡೋದ್ರಿಂದ ಏನೂ ಪ್ರಯೋಜನ ಇಲ್ಲ.
ಆದರೂ ಕೂಡ ಪಕ್ಷ ಅಂತ ಬಂದಾಗ ವ್ಯಕ್ತಿಗಳನ್ನು ಪಕ್ಕಕ್ಕಿಟ್ಟು ಯೋಚನೆ ಮಾಡಬೇಕಾಗತ್ತೆ ಅನ್ನೋದಕ್ಕೆ ನಾನು ಈ ಮಾತನ್ನು ಹೇಳಬೇಕಾಯಿತು. ಹಾಗಾಗಿ ಅಂಧಾಭಿಮಾನಗಳನ್ನು ಉಲ್ಲೇಖ ಮಾಡಿ ನಾನು ಮಾತಾಡಿದೆ. ಆದರೆ ನಾಯಕತ್ವ ಅವತ್ತು 2.5 ವರ್ಷದ ಒಪ್ಪಂದ ಆಗಿದ್ದೇ ನಿಜ. ಆಗಿದ್ದಿದ್ರೆ ನಾಯಕತ್ವ ತಾನೇ ತೀರ್ಮಾನ ತಗೋಬೇಕು. ವರ್ಚಸ್ಸು ಅಂತ ಬಂದರೆ ಸಿದ್ದರಾಮಯ್ಯನವರ ವರ್ಚಸ್ಸು ಯಾವತ್ತೂ ಕೂಡ ಕಳೆಗುಂದೋದೇ ಇಲ್ಲ. ಅವರ ನಾಯಕತ್ವ, ಅವರ ಆಡಳಿತ ಇತಿಹಾಸದ ಪುಟಗಳೆಲ್ಲ ದಾಖಲಾಗ್ತದೆ. ಅದರಲ್ಲಿ ಅನುಮಾನನೇ ಬೇಡ. ದೇವರಾಜ ಅರಸು ನಂತರ ಯಾರಾದರೂ ಒಬ್ಬ ಮುಖ್ಯಮಂತ್ರಿ ಹೆಸರು ಮುನ್ನೆಲೆಗೆ ಬರ್ತಾ ಇದೆ ಅಂದರೆ ಅದು ಸಿದ್ದರಾಮಯ್ಯನವ್ರ ಹೆಸರು. ಅಹಿಂದ ನಾಯಕ, ಅಹಿಂದದ ಬಲಿಷ್ಠವಾದ ನಾಯಕ. ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು ಒಪ್ಪುವಂಥ ಕೆಲವು ನಾಯಕರಲ್ಲಿ ಒಬ್ಬರು ಸಿದ್ದರಾಮಯ್ಯನವರು. ಅಂತಹ ಸಿದ್ದರಾಮಯ್ಯನವರು 2 ವರ್ಷಕ್ಕೆ ಇಳಿದೋದ್ರೆ ಹೆಂಗೆ? ಅವರು 5 ವರ್ಷ ಸಂಪೂರ್ಣವಾಗಿ ಅಧಿಕಾರ ನಡೆಸಲಿ. ಅದ್ಭುತವಾಗಿ ಅಧಿಕಾರ ನಡೆಸ್ತಾ ಇದ್ದಾರೆ. ಮುಂದಿನ ಚುನಾವಣೆಯಲ್ಲಿ 2028ಕ್ಕೆ DK ಶಿವಕುಮಾರ್ ಸಾರಥ್ಯದಲ್ಲಿ ನೇತೃತ್ವದಲ್ಲಿ ಸಿದ್ದರಾಮಯ್ಯನವರ ವಿಶ್ವಾಸ ತಗೊಂಡು, ಸಿದ್ದರಾಮಯ್ಯನವರ ಬಣದ ಅವರ ಆಪ್ತ ವಲಯದ ವಿಶ್ವಾಸ ತಗೊಂಡು DK ಶಿವಕುಮಾರ್ ಮುಂದುವರಿಲಿ, ಅವ್ರಿಗೆ ನಾವೆಲ್ಲ ಬೆಂಬಲ ಕೊಡ್ತೀವಿ ಅನ್ನುವ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. JDS BJP ಅಲಯನ್ಸು ಯಾವ ರೀತಿಯಲ್ಲಾದರೂ ಕೂಡ ಈ ಸೋಲು ಗೆಲುವನ್ನು ಈಗಲೇ ಪೂರ್ವ ನಿಗದಿಯಾಗಿ ಭವಿಷ್ಯ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ಸಂದರ್ಭದ ಅವತ್ತಿನ ಬೆಳವಣಿಗೆಗಳು, ವಾತಾವರಣಗಳು ಎಲ್ಲವೂ ಕೂಡ ಆ ಚುನಾವಣೆಯ ಮೇಲೆ ಪರಿಣಾಮವನ್ನು ಬೀರುತ್ತೆ. ಹೀಗಾಗಿ 2028ಕ್ಕೆ ನಿನ್ನ ನೇತೃತ್ವದ ಹೋಗಲಿ, ನೀನೇ CM ಆಗು ಅಂತ ಹೇಳಿದ ತಕ್ಷಣ ಆಯಿತು ಅಂತ ಹೇಳಿ ನಂಬಿ ಕೂರುವಷ್ಟು ಮೂರ್ಖ ಆಗಲಿ ದಡ್ಡ ಆಗಲಿ DK ಶಿವಕುಮಾರ್ ಅಲ್ಲ. ಹೀಗಾಗಿನೇ 2023ರಲ್ಲಿ ಆರಂಭದಲ್ಲೇ 2.5 ವರ್ಷಕ್ಕೆ ಟವಲ್ ಹಾಕಿ ಬಂದಿರ್ತಾರೆ. ಪಕ್ಕ ಮಾಹಿತಿ ಇದೆ ಹೆಚ್ಚು ಕಮ್ಮಿ. ಏನೇನೋ ಒಂದು 50-60 ದಿನ ಇದೆ ದೇವರಾಜ ಅರಸು ಅವರು ಈ ರಾಜ್ಯವನ್ನು ಆಳಿದಂಥ ಅವಧಿ. ಅದನ್ನು ಮೀರಿ ಒಂದಿಷ್ಟು ಕಾಲ ಆಡಳಿತ ನಡೆಸಿ ಇವರು ರಿಟೈರ್ ಆಗ್ತಾರೆ ಅಥವಾ ಬಿಟ್ಟು ಕೊಡ್ತಾರೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಅದರ ಮೇಲೂ ಕೂಡ ಒಂದು ಫೈನಲ್ ಆದಂಥ ತೀರ್ಮಾನ ಆಗ್ಬೋದೇನೋ, ಯಾಕಂದರೆ ಡೆವಲಪ್ಮೆಂಟ್ ಸಿಕ್ಕಾಪಟ್ಟೆ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬಣದ ಅನೇಕ ಶಾಸಕರು, ಮಂತ್ರಿಗಳು, ಆಪ್ತರೆಲ್ಲ ನಾನು CM ಆಕಾಂಕ್ಷಿ ಅಂತ ಮಾತಾಡೋದು ಶುರು ಮಾಡಿದ್ರೆ, ಈ ಕಡೆ ಪರಮೇಶ್ವರು, ಆ ಕಡೆ ಸತೀಶ್ ಜಾರಕಿಹೊಳಿ, ಅನೇಕರು ನಾನು ಕೂಡ CM ಆಕಾಂಕ್ಷಿ. ಇವೆಲ್ಲ DKಯ CM ಆಗುವಂತಹ ಅಧಾವಂತ ಇದೆ, ಹಂಬಲ ಏನಿದೆ, ಆಗಲೇಬೇಕೆನ್ನುವಂಥ ಹಠ ಏನಿದೆ, ಅದನ್ನು ಡಿಸ್ಟರ್ಬ್ ಮಾಡುವಂಥ ಪ್ರಯತ್ನ. ಇದರಿಂದ ಪಕ್ಷ ಸತ್ತು ಹೋಗ್ತದೆ. ಈ ಬಣ ಕಿತ್ತಾಟಗಳಿಂದ, ಈ ಥರದ ಅಧಿಕಾರಕ್ಕೋಸ್ಕರ ನಡೆಯುವಂತಹ ಸಂಘರ್ಷಗಳಿಂದ ಪಕ್ಷ ಸತ್ತು ಹೋಗ್ತದೆ. ಹೈಕಮಾಂಡಿಗೆ ಅದೇ ಫುಲ್ ಟೆನ್ಷನ್. ಈಗ ಆಲ್ರೆಡಿ ದೇಶದಲ್ಲಿ ಯಾವ ಸ್ಥಿತಿಯಲ್ಲಿ ಇದ್ದೀವಿ ಅಂತ ಕಾಂಗ್ರೆಸ್ಸಿಗೆ ಕ್ಲಾರಿಟಿ ಇದೆ. ಬಿಹಾರದ ಮಹಾ ಸೋಲು ಕೂಡ ಇನ್ನೂ ಅರಗಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ರಾಹುಲ್ ಗಾಂಧಿ ಅಕ್ಷರಶಃ ಪೆಚ್ಚಾಗಿ ಕೂತ್ಕೊಂಡ್ಬಿಟ್ಟಿದ್ದಾರಂತೆ ಬಂದಿರೋ ಮಾಹಿತಿ. ಈ ಕಾರಣಕ್ಕೆ DK ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಸೇರಿದ ಹಾಗೆ ಅನೇಕರ ಜೊತೆ ಚರ್ಚೆ ಮಾಡ್ತಿದ್ದಾರೆ. ಈಗ ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿರುವ ಶಾಸಕರು, ಮಂತ್ರಿಗಳನ್ನು ಕರೆಸಿ ಮಾತಾಡ್ತಿದ್ದಾರೆ. ಸತೀಶ್ ಜಾರಕಿಹೊಳಿ ಹತ್ರ ಮಾತಾಡಿದ್ದಾರೆ, ಜಮೀರ್ ಅಹಮದ್ ಹತ್ರ ಮಾತಾಡಿದ್ದಾರೆ. ಸಿದ್ದರಾಮಯ್ಯನವರ ಮನವೊಲಿಸಿ ಅವರೇನೋ ಒಂದಿಷ್ಟು ಬೇಡಿಕೆಗಳನ್ನು ಇಟ್ಟಿದ್ದಾರೆ. 3 DCM ಬೇಡಿಕೆ ಇಟ್ಟಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ, ಜಮೀರ್ ಅಹಮದ್ ಖಾನು ಮತ್ತು ಸತೀಶ್ ಜಾರಕಿಹೊಳಿದು. ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಏನೋ ಸ್ವಲ್ಪ ಅಗ್ಗಜಗ್ಗಾಟ ನಡೀತಂತೆ. 3 ಜನ DCM ಮಾಡಿದ್ರೆ CMಗೆ ಏನು ಕೆಲಸ ಇರುತ್ತೆ? CMನ ಕಟ್ಟ ಹಾಕೋದಕ್ಕೆ ಈ ಥರದೊಂದು ಪ್ರಯತ್ನ. ಆ ಥರದ ಪ್ರಯತ್ನ ಯಾಕೆ? ಒಬ್ಬನೇ DCM ಇರಲಿ, ನಿಮ್ಮ ಕಾಲದಲ್ಲಿ ನಾನು ಒಬ್ಬ ಇದ್ದೆ, ನನ್ನ ಕಾಲದಲ್ಲಿ ಇನ್ನೊಬ್ಬ ಇರಲಿ. ಅದು ನೀವು ಯಾರನ್ನ ಸಜೆಸ್ಟ್ ಮಾಡ್ತೀರ ಅವರೇ. ಅದು ಬಿಟ್ಟು ಈ 3 DCM, 4 DCM, 5 DCM ಅಂತ ಹೇಳ್ಬಿಟ್ಟು ನಾನು ಕಟ್ ಹಾಕೋ ಪ್ರಯತ್ನ ಬೇಡ. ಯಾಕೆ ಇವೆಲ್ಲ ಒದ್ದಾಟ, ಯಾಕೆ ಇವೆಲ್ಲ ಪ್ರಯತ್ನಗಳು? ನೇರವಾಗಿ ನೀವೇ ಹೇಳಿ, ಹೀಗೆ ಮಾಡಿ, ಇಂಥದ್ದೇ ಕೆಲಸ ಮಾಡಿ ಅಂತ ನಾನು ಮಾಡ್ತೀನಲ್ಲ, ನಿಮ್ಮ ಮಾರ್ಗದರ್ಶನದಲ್ಲಿ ನಡೀತೀನಲ್ಲ, ನಿಮ್ಮನ್ನು ಧಿಕ್ಕರಿಸಿ ಅಂತ ಹೋಗಲ್ವಲ್ಲ. ನನಗೂ ಕ್ಲಾರಿಟಿ ಇದೆ. ನಿಮ್ಮ ಬೆಂಬಲ ಇಲ್ಲದೇ ಇದ್ದರೆ, DK ಶಿವಕುಮಾರ್ ಕ್ಲಾರಿಟಿ ಇದೆ, ಸಿದ್ದರಾಮಯ್ಯನವರ ಬೆಂಬಲ ಇಲ್ಲದೇ ಇದ್ದರೆ, ಅವರ ಕೃಪಾಶೀರ್ವಾದಗಳು ಇಲ್ಲದೇ ಇದ್ದರೆ, ಅವರ ಮಾರ್ಗದರ್ಶನವನ್ನು, ಸಲಹೆ ಸೂಚನೆಯನ್ನು ಇವರು ನಿರಾಕರಿಸದೆ ಹೋದರೆ ಮಾತ್ರ ಒಂದು ವೇಳೆ CM ಆದರೂ ಆಗೋದಂತ ಖಚಿತರೇ. ಹೆಚ್ಚು ಕಮ್ಮಿ CM ಆದರೂ ಕೂಡ ಸರ್ಕಾರವನ್ನು ಸರಿಯಾಗಿ ನಡ್ಸ್ಕೊಂಡು ಹೋಗ್ಬೋದು ಅನ್ನೋದ್ರ ಬಗ್ಗೆ ಕ್ಲಾರಿಟಿ DK ಶಿವಕುಮಾರ್ಗಿದೆ. ಜಾತಿ ಲೆಕ್ಕಾಚಾರ, ಓಟ್ ಲೆಕ್ಕಾಚಾರ, ಏನೇ ಲೆಕ್ಕಾಚಾರ ಹಾಕಿದ್ರು ಕೂಡ ಸಿದ್ದರಾಮಯ್ಯನವರನ್ನ ಈ ಕ್ಷಣಕ್ಕೆ ನಿರಾಕರಿಸಿ, ಧಿಕ್ಕರಿಸಿ CM ಆಗೋದು, CM ಆದರೂ ಕೂಡ ಆಡಳಿತ ನಡೆಸೋದು DK ಶಿವಕುಮಾರ್ ಕೈಲಿ ಸಾಧ್ಯನೇ ಇಲ್ಲದ ಮಾತು ಈ ಕ್ಷಣಕ್ಕೆ. ಇನ್ನೊಂದು 2 ವರ್ಷ ಹೋದ್ಮೇಲೆ, 3 ವರ್ಷ ಹೋದ್ಮೇಲೆ, ಇವ್ರ ಕೈಯಲ್ಲಿ ಪಟ್ಟ ಸಿಕ್ಕಿದ ಮೇಲೆ, ಇವ್ರ ಕೈಲಿ ಅಧಿಕಾರ ಸಿಕ್ಕಿದ ಮೇಲೆ ಇವರು ಯಾವ ರೀತಿಯಲ್ಲಿ ಆಡಳಿತವನ್ನು ನಡೆಸ್ತಾರೆ ಅನ್ನುವ ಆಧಾರದಲ್ಲಿ, ಇವರು ಯಾವ ರೀತಿಯಲ್ಲಿ ಇವರ ವರ್ಚಸ್ಸನ್ನು ಬೆಳೆಸ್ಕೊತಾರೆ, ಇವರು ಯಾವ ರೀತಿಯಲ್ಲಿ ಸಿದ್ದರಾಮಯ್ಯನವರಿಗೆ ಸರಿಸಮನಾಗಿ ನಿಲ್ಲಬಹುದು ಅನ್ನುವಂಥ ಆಧಾರದ ಮೇಲೆ ಮುಂದಿನ ನಾಯಕತ್ವ, ಮುಂದಿನ ಚುನಾವಣೆಯ ಫಲಿತಾಂಶಗಳೆಲ್ಲ ನಿರ್ಧಾರ ಆಗ್ತದೆ. ಆಗ ಸಿದ್ದರಾಮಯ್ಯ ಇಲ್ದಿದ್ರೂ ಕೂಡ ನಾವು ರಾಜಾರೋಷವಾಗಿ ಸಾಕ್ತೀವಿ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಆದರೆ ಈ ಕ್ಷಣಕ್ಕಿಲ್ಲ. ಅದು ಕಪಿಲ್ ದೇವ್, ಸುನಿಲ್ ಗವಾಸ್ಕರ್ ಕ್ರಿಕೆಟ್ನಿಂದ ನಿವೃತ್ತಿ ಆದಂಥ ಸಂದರ್ಭದಲ್ಲಿ ಏನಪ್ಪ ಭಾರತ ಕ್ರಿಕೆಟ್ ತಂಡದ ಮುಂದಿನ ಸ್ಥಿತಿಗತಿ ಅಂತ ಚರ್ಚೆ ಆಯಿತು. ಆಮೇಲೆ ಸಚಿನ್ ತೆಂಡೂಲ್ಕರ್, ಸೌರವ್ ಗಂಗೂಲಿ, ಅಜರುದ್ದೀನ್ ಕೂಡ ಇವರೆಲ್ಲ ಬಂದಾಗ
ನೋಡಿದ್ರ ಯಾರೋ ಒಬ್ಬರಿಂದ ಒಂದು ತಂಡದ ಭವಿಷ್ಯ ನಿರ್ಧಾರ ಆಗೋದಿಲ್ಲ, ಒಬ್ರು ಹೋದರೆ ಇನ್ನೊಬ್ಬ ಹುಡ್ಕೋತಾನೆ ಅಂತಲೇ ಮಾತಾಡಿದ್ವಿ. ಆಮೇಲೆ ಸಚಿನ್ ತೆಂಡೂಲ್ಕರ್ ರಿಟೈರ್ಡ್ ಆದರು. ಅಯ್ಯೋ ಇಂತಹ ಮಾಸ್ಟರ್ ಬ್ಲಾಸ್ಟರ್ ರಿಟೈರ್ ಆಗ್ತಾರಲ್ಲಪ್ಪ, ಮುಂದೇನು ಕತೆ, ಯಾರಿದ್ದಾರೆ ಅಂತ. ಕೊಹ್ಲಿ ಬಂದ, ರೋಹಿತ್ ಶರ್ಮಾ ಬಂದ, ಇವರೀಗ ನಿವೃತ್ತಿ ಆಗುವಂಥ ಸಂದರ್ಭ. ಅಲ್ಲಿ ಶುಭಮನ್ ಗಿಲ್ ಭಾಳ ಚೆನ್ನಾಗಿ ಆಡ್ತಾ ಇದ್ದಾನೆ. ಹೀಗೆ ಕಾಲಕ್ಕೆ ತಕ್ಕ ಹಾಗೆ ನಾಯಕತ್ವಗಳು ಬದಲಾಗ್ತಾನೆ ಇರ್ತದೆ. ಹೊಸ ಹೊಸ ಆಟಗಾರರು ಬರ್ತಾನೆ ಇರ್ತಾರೆ. ಅವರಿಗಿಂತ ಶ್ರೇಷ್ಠ, ಅವರಿಗಿಂತನೂ ಪ್ರಭಾವಿ, ಅವರಿಗಿಂತನೂ ಸಮರ್ಥ, ಅವರಿಗಿಂತನೂ ವರ್ಚಸ್ಸಿರುವ ನಾಯಕರಾಗಿ, ವ್ಯಕ್ತಿಗಳಾಗಿ ಬೆಳೀತಾರೆ. ಇವೆಲ್ಲ ಸಹಜವಾಗಿ ನಡೀತಾ ಇರ್ತದೆ. ದೇವರಾಜ ಅರಸು ಆದಮೇಲೆ ಯಾರಪ್ಪ ಅಂದಾಗ ಸಿದ್ದರಾಮಯ್ಯ ಹೆಸರು ಬರ್ತಾ ಇದೆ. ಆ ಪ್ರಮಾಣದಲ್ಲಿ ಇಲ್ಲ ಅಂದರೂ ಕೂಡ ಸಿದ್ದರಾಮಯ್ಯ ದೇವರಾಜ ಅರಸು ನಂತರ ರಾಜ್ಯ ಕಂಡ ಅತ್ಯುತ್ತಮ ಮುಖ್ಯಮಂತ್ರಿ ಅಂತ ಹೇಳ್ಬಿಟ್ಟು ನಾವು ನೇರವಾಗಿ ಹೇಳ್ಬೋದು. ಅದರಲ್ಲಿ ಯಾವುದೇ ರೀತಿಯ ಮುಲಾಜು ಇಲ್ಲ, ಮುಜುಗರನೇ ಇಲ್ಲ. ಹಾಗೆ ಮುಂದಿನ ದಿನಗಳಲ್ಲಿ ದೇವರಾಜ ಅರಸುವನ್ನು ಮೀರಿ, ಸಿದ್ದರಾಮಯ್ಯನವರನ್ನು ಮೀರಿ ಮುಂದಿನ ನಾಯಕತ್ವ, ವರ್ಚಸ್ಸಿರುವಂಥ ನಾಯಕತ್ವ ಹುಡ್ಕೋಬೋದು, ಸಹಜ. ಹಾಗಾಗಿ ಈ ಕ್ಷಣಕ್ಕಂತೂ ಸಿದ್ದರಾಮಯ್ಯನವರ ಧಿಕ್ಕರಿಸಿ, ನೋಯಿಸಿ, ಕೆಣಕಿ ಸರ್ವೇವಾಗದಂತೂ ಡಿ ಕೆ ಶಿವಕುಮಾರ್ ಕೈಲಿ ಕಷ್ಟ. ಶಾಸಕರ ಬಲಾಬಲ ಇರ್ಬೋದು, ಜನರ ಬೆಂಬಲ ಇರ್ಬೋದು. ಸಿದ್ದರಾಮಯ್ಯನವ್ರಿಗೆ ಹೋಲಿಕೆ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಹತ್ರ ಆ ಪ್ರಮಾಣದಲ್ಲಿ ಏನೂ ಇಲ್ಲ. ಸಂಘಟನೆ ಇದೆ, ಹಣ ಇದೆ. ಅದು ಬಿಟ್ಟರೆ ವರ್ಚಸ್ಸು ಅಂತ ಬಂದರೆ ಸಿದ್ದರಾಮಯ್ಯನ ವರ್ಚಸ್ಸೇ ಬೇರೆ. ಹೀಗಾಗಿ ಸಿದ್ದರಾಮಯ್ಯನವ್ರನ್ನ ವಿಶ್ವಾಸಕ್ಕೆ ತಗೊಂಡು ಅವರ ಮಾರ್ಗದರ್ಶನದಲ್ಲಿ ನಡೆದ್ರೆ ಮಾತ್ರ ಸರ್ವೈವ್ ಆಗ್ತೀನಿ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಈ ಕ್ಷಣಕ್ಕೆ ಡಿ ಕೆ ಶಿವಕುಮಾರ್ ಅವ್ರಿಗಿದೆ. ಸದ್ಯಕ್ಕೆ ಸಿದ್ದರಾಮಯ್ಯನವರನ್ನ ಮನವೊಲಿಸಿ ಅಂತ ಹೇಳ್ಬಿಟ್ಟು ಅವರ ಬಣದ ಶಾಸಕರು, ಮಂತ್ರಿ, ಸ್ನೇಹಿತರು ಎಲ್ಲರನ್ನು ಕರೆಸಿ ಮಾತಾಡುವ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಒಳ್ಳೆಯ ರೀತಿಯಲ್ಲಿ ಮಾತುಕತೆ ಮಾಡ್ಕೊಂಡು ಬಗೆಹರಿಸ್ಕೊಂಡು ಮುಂದುವರಿರಪ್ಪ. ಆಲ್ರೆಡಿ ಇಡೀ ದೇಶದಲ್ಲಿ ಸರಿಯಾಗಿ ಏಟು ತಿನ್ಕೊಂಡು ವಿಲ ಒದ್ದಾಡ್ತಾ ಇದ್ದೀವಿ. ಅಲ್ಲಲ್ಲಿ ಉಸಿರಾಡ್ತಾ ಇದ್ದೀವಿ. ಅಲ್ಲೂ ಕೂಡ ನೀವು ಸೂಸೈಡ್ ಮಾಡ್ಕೊಂಡ್ರೆ ಹೆಂಗ್ರಪ್ಪ ಅಂತ ಹೇಳ್ಬಿಟ್ಟು ಹೈಕಮಾಂಡ್ ಫುಲ್ಲು ಟೆನ್ಷನಲ್ಲಿದೆ. ಪಕ್ಷದ ಭವಿಷ್ಯ, ಪಕ್ಷದ ಹಿತ ಇದೆಲ್ಲ ಗಮನಿಸಿ ಈ ನಾಯಕತ್ವ ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಹೈಕಮಾಂಡು ಏನು ಮಾಡದ, ಏನು ಹೇಳದ, ಯಾರಿಗೂ ಗದರಿಸದ ಸ್ಥಿತಿಯಲ್ಲಿದೆ. ಹಾಗೆ ಅವರ ಮಾತನ್ನು ಸೀರಿಯಸ್ ಆಗಿ ಕೇಳಿಸಿಕೊಳ್ಳುವ, ಭಯಗೊಳ್ಳುವ ಸ್ಥಿತಿಯಲ್ಲಿ ಯಾವುದೇ ನಾಯಕತ್ವ ಇಲ್ಲ. ಅದಕ್ಕೆ ಕಾರಣ ಕಾಂಗ್ರೆಸ್ಸಿನ ಇವತ್ತಿನ ಶೋಚನೀಯ ಸ್ಥಿತಿ. ನೋಡೋಣ ಮುಂದೇನಾಗ್ತದೆ, ಅಪ್ಡೇಟ್ ಕೊಡ್ತೀನಿ. ಇದು ಸದ್ಯಕ್ಕಂತೂ ಮುಗಿಯಲ್ಲ. ಬಟ್ ಡಿ ಕೆ ಸಿ ಎಮ್ ಆಗೋದಂತೂ ಖಚಿತ, ಹೆಚ್ಚು ಕಮ್ಮಿ ಖಚಿತ. ಆದರೆ ಆ ಹಾದಿ ಇದೆಯಲ್ಲ, ಅದು ಸ್ವಲ್ಪ ಕಠಿಣ. ಎಲ್ಲವನ್ನು ಮೀರಿ ಡಿ ಕೆ ಹೇಗೆ ಸಿ ಎಮ್ ಆಗ್ತಾರೆ ಕಾದು ನೋಡೋಣ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.